ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಮತ್ತೆ ಜಮೆ ಆಗಲಿಕ್ಕೆ ಪ್ರಾರಂಭ ಆಗಿರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗೆ ಈಗ ಆಲ್ರೆಡಿ ಜಮಾ ಆಗಿದೆ. ಇನ್ನು ಉಳಿದಂಥ ಫಲಾನುಭವಿಗಳಿಗೆ ಇಂದು ಜಮಾ ಆಗ್ತಾಯಿದೆ. ನಾನು ಹೇಳುವಂಥ ಈ 5 ಜಿಲ್ಲೆಯದವರಿಗೆ ಇವತ್ತು ಹಣವನ್ನು ಕ್ರೆಡಿಟ್ ಆಗ್ತಾಯಿದೆ. ಇಲ್ಲಿ ಯಾವ 5 ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆ ಕೂಡ ಇವತ್ತು ಹಣವನ್ನು ಪಡ್ಕೊಳ್ಬೋದು. ನಿಮ್ಮ ಜಿಲ್ಲೆ ಯಾವುದು ಅಂತ ದಯವಿಟ್ಟು ಕಮೆಂಟ್ ಮಾಡಕತ್ತೀರಿ ಅಂತ ಬನ್ನಿ. ಇವತ್ತು ಯಾವ ಜಿಲ್ಲೆಗಳು 5 ಜಿಲ್ಲೆಗಳು, ಅದರಲ್ಲಿ ನಿಮ್ಮ ಜಿಲ್ಲೆ ಇದ್ದರೂ ಕೂಡ ಇವತ್ತು ಗೃಹಲಕ್ಷ್ಮಿಯ 22ನೇ ಕಂತು ಬೀಳುತ್ತೆ. ಆ 5 ಜಿಲ್ಲೆಗಳು ಯಾವುದಂತ ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಎಲ್ಲ ಮಾಹಿತಿನ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿಯ 22ನೇ ಕಂತು ಇವತ್ತು ನೋಡಿ, ಬಿಜಾಪುರ, ಬಾಗಲಕೋಟೆ, ಬೀದರು, ಕೊಪ್ಪಳ, ಧಾರವಾಡ ಈ 5 ಜಿಲ್ಲೆಯಲ್ಲಿ ಇರುವಂಥ ಫಲಾನುಭವಿಗಳಿಗೆ ಇವತ್ತು ಹಣ ವರ್ಗಾವಣೆ ಆಗುತ್ತೆ. ಕೆಲವರು ಹೇಳ್ಬೋದು, ಇವತ್ತು ಹೇಳಿದ್ರಿ ಹಣ ಬಂದಿಲ್ಲ ಅಂತ. ನೋಡಿ, ಈ ಜಿಲ್ಲೆಯವರಿಗೆ ಪೂರ್ತಿ ಜನರಿಗೆ ಕೂಡ ಜಮಾ ಆಗೋದಿಲ್ಲ. ಕೆಲವೊಂದಿಷ್ಟು ಜನರಿಗೆ ಹಂತವಾಗಿ ಜಮಾ ಆಗ್ತಾ ಇರುವಂಥದ್ದು. ಇಂತಿಷ್ಟು ಜಿಲ್ಲೆಗಳು, ಇಂಥ ಜಿಲ್ಲೆಗಳಿಗೆ ಮತ್ತು ಅದರಲ್ಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾ ಹೋಗ್ತಾ ಇದೆ. ಒಟ್ಟಿಗೆ ನಾವು ಹೇಳಿದ ತಕ್ಷಣ ಆ ಜಿಲ್ಲೆಯಲ್ಲಿ ಇರುವಂಥ ಎಲ್ರಿಗೂ ಕೂಡ ಜಮಾ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಯಾರು ಕೂಡ ಆ ರೀತಿ ಭಾವಿಸ್ಲಿಕ್ಕೆ ಹೋಗಬೇಡಿ. ಅದರಲ್ಲಿ ಕೆಲವು ಜನರಿಗೆ ಮಾತ್ರ ಬಿದ್ದಿರುತ್ತೆ, ಕೆಲವರಿಗೆ ಬಿದ್ದಿರೋದಿಲ್ಲ. ಆ ಜಿಲ್ಲೆಯವರು ಯಾರಾದರೂ ನೋಡ್ತಾ ಇದ್ದರೆ ಇವತ್ತು ಬಂತು ಅಂದರೆ ದಯವಿಟ್ಟು ಕಮೆಂಟ್ ಕೂಡ ಮಾಡಿ, ಇವತ್ತು ಹಣ ಬಂದಿಲ್ಲ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.